ರಾಜ್ಯದಲ್ಲಿ ನಡೆದಿರುವಂತಹ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಎಂಟ್ರಿ ಆಗಿದೆ. ಇಡಿ ತನಿಖೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಬಯಲಾಗ್ತಾ ಇದ್ದಾವೆ. ಸದ್ಯ ಹ್ಯಾರಿಸ್ ಮನೆಯಲ್ಲಿ ನಡೀತಾ ಇದ್ದಂತ ಶೋಧ ಅಂತ್ಯ ಆಗಿದ್ರೆ ಶ್ರೀಕಿ ಮನೆಯಲ್ಲಿ ಮುಂದುವರೆದಿದೆ ಶೋಧ. ನಿನ್ನೆಯಿಂದ ಹ್ಯಾಕರ್ ಶ್ರೀಕಿ ಮನೆ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಆದರೆ ಅವರ ವಿಚಾರಣೆಗೆ ಈ ಶ್ರೀಕಿ ಸ್ಪಂದಿಸ್ತಾ ಇಲ್ಲ. ಶ್ರೀಕಿ ನಿವಾಸಕ್ಕೆ ಮತ್ತೊಂದು ಇಡಿ ಅಧಿಕಾರಿಗಳ ತಂಡ ಎಂಟ್ರಿ ಆಗಿದೆ. ಶ್ರೀಕಿಯನ್ನ ಬಳಸಿಕೊಂಡು ಹ್ಯಾಕ್ ಮಾಡಿಸ್ತಾ ಇದ್ದಂತ ಬಿಟ್ಕಾಯಿನ್ ಮುಖಾಂತರ ದಂಧೆ ಮಾಡ್ತಾ ಇದ್ದವರಿಗಾಗಿ ಅವರ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೊಡ್ತಿಲ್ವಂತೆ ಶ್ರೀಕಿ ಬಳಸ್ತಾ ಇದ್ದಂತ ಲ್ಯಾಪ್ಟಾಪ್ ಅನ್ನ ಕೂಡ ವಶಪಡಿಸಿಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಶ್ರೀಕಿಯ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಜೈಲಿನಿಂದ ರಿಲೀಸ್ ಆಗಿ ಬರುವಾಗ ಖಾಲಿ ಕಾಲಲ್ಲಿ ಬಂದಿದ್ದ ಶ್ರೀಕಿ, ಚಪ್ಪಲಿಯೂ ಕೂಡ ಹಾಕಿರಲಿಲ್ಲ, ಆಟೋದಲ್ಲಿ ಮನೆಗೆ ತೆರಳಿದ್ದ. ಆದರೆ ಅಷ್ಟು ಈಸಿ, ಅಷ್ಟು ಸಿಂಪಲ್ ಆಗಿ ಆತನ ಜೀವನ ಇರಲಿಲ್ಲ. ಹೈಫೈ ಹೋಟೆಲ್ಗಳಲ್ಲಿ, ಸ್ಟಾರ್ ಹೋಟೆಲ್ಗಳಲ್ಲೇ ವಾಸ್ತವ್ಯ ಇರ್ತಾ ಇದ್ದ. ಕ್ರೂಸ್ಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಇನ್ನು ಲಕ್ಷಗಟ್ಟಲೆ ದುಡ್ಡು ಪಾವತಿಸಿದ್ರು ಇವನ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟು ಕೂಡ ಇಲ್ಲ, ಕೈಯಲ್ಲೊಂದು ಮೊಬೈಲೂ ಇಲ್ಲ. ಯಾರ್ದೋ ಮೊಬೈಲ್ ಇಟ್ಕೊಂಡು ಈತ ವ್ಯವಹಾರಗಳನ್ನು ಮಾಡ್ತಾನೆ. ಈತನ ಹೆಸರಲ್ಲಿ ಒಂದು ಸಿಮ್ ಕಾರ್ಡು ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.